ನನ್ನ ಹತ್ರ ಸರ್ ಸಿಬಿಐ ಕೋರ್ಟ್ ನ ಜಡ್ಜ್ಮೆಂಟ್ ನ ವರ್ಡಿಕ್ಟ್ ನ ಕಾಪಿ ಇತ್ತು. ಇದರಲ್ಲಿ ಇದೇ ನೀವು ಮೆನ್ಷನ್ ಮಾಡಿದ 3 ಹೆಸರುಗಳ ಬಗ್ಗೆ ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ ಹಾಗೆ ಉದಯ್ ಕುಮಾರ್ ವರ್ ಸಮನ್ಡ್ were summoned on the requisition of the IO and directed to undergo brain mapping. ಆಯ್ತಾ, ಈ 25/3/2015 ರಂದು IO ಆ ಪಾಲಿಗ್ರಫಿ ಮತ್ತೆ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ನ ಕಂಡಕ್ಟ್ ಮಾಡಿ ಅದರ ರಿಪೋರ್ಟ್ ಅನ್ನ ಕೂಡ ಕೊಟ್ಟರು. ಅದರ ಆಧಾರದ ಮೇಲೆ ಇವರನ್ನ ಮತ್ತೆ ತನಿಖೆಗೆ ಒಳಪಡಿಸೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದ್. ಯಾಕೆ ಹೇಳಿದ್ರಿ ಸರ್? ಅಂದ್ರೆ ಇವರು ವಿಚಾರಣೆನೇ ಮಾಡ್ಲಿಲ್ಲ, ಇವ್ರನ್ನ ಕರ್ದೇ ಇಲ್ಲ ಸರ್. ನೀವು ಅರ್ಧ ಇನ್ಫಾರ್ಮೇಶನ್ ಕೊಡ್ತಿದ್ದೀರಿ. ನಾನು ಕಡೆದಾಗಿ ಜಡ್ಜ್ಮೆಂಟ್ ಕಾಪಿಯಲ್ಲಿ ನಾನು ಬೇಕಾದ್ರೆ ಪೇಜ್ ನಂಬರ್ ಹೇಳ್ತೀನಿ. ಪೇಜ್ ನಂಬರ್ 9 14ನೇ ಪಾಯಿಂಟ್, ಪೇಜ್ ನಂಬರ್ 10 14ನೇ ಪಾಯಿಂಟ್ ಇದನ್ನ ಹೇಳಿದ್ದಾರೆ. ಯಾರು ಒಪಿನಿಯನ್ ಕೊಟ್ಟಿದ್ದು ಇದು ಸರ್? ನಾನು ಓದ್ತಾ ಇರೋದು ಜಡ್ಜ್ಮೆಂಟ್ ಕಾಪಿ ಇದು. ಒಪೈನ್ಡ್ ಬೈ IO ನಾಟ್ ಬೈ ದ ಕೋರ್ಟ್. ನೋ ಇಲ್ಲ, ಸುಳ್ಳು. ಇದೇನಾಗಿದೆ ನೋಡಿ ಇದೇ 3 ಜನ ಕೋರ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕೊಂಡು ವಾಲಂಟಿಯರ್ ಆಗಿ ನಮಗೆ ಮಂಪರ್ ಪರೀಕ್ಷೆ ಹಾಕೊಂಡಿದ್ದಾರೆ. ಅಪ್ಲಿಕೇಶನ್ ಹಾಕೊಂಡಿದ್ದಾರೆ, ಮಂಪರ್ ಪರೀಕ್ಷೆಗೆ ನಾವು ಒಳಪಡ್ತೀವಿ, ನಮ್ಮನ್ನ ದಯವಿಟ್ಟು ಮಂಪರ್ ಪರೀಕ್ಷೆ ಮಾಡಿ, ನಮ್ಗೆ ತುಂಬಾ ಚಿತ್ರಹಿಂಸೆ ಆಗ್ತಾ ಇದೆ, ನಮ್ಮನ್ನ ಎಲ್ಲರೂ ತಪ್ಪು ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ಇವ್ರು ಖುದ್ದು ಕೋರ್ಟ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳುವಂತದ್ದು ಇದೆ. ಆಯ್ತಾ, ಇವ್ರು ಎಲ್ಲಾ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಇವ್ರು ಇದ್ರಲ್ಲಿ ಯಾವುದೇ ತರ ಇನ್ವಾಲ್ವ್ಮೆಂಟ್ ಇಲ್ಲ. ಇವ್ರ ಜೊತೆಗೆ ಇನ್ವೆಸ್ಟಿಗೇಷನ್ ಏನ್ ಗೊತ್ತಾಗುತ್ತೆ ಅಂದ್ರೆ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಇರ್ತಾರೆ. ಯಾಕಂದ್ರೆ ಸಿಡಿಆರ್ ತೆಗಿತಾರೆ, ಟವರ್ ಲೊಕೇಶನ್, ಟವರ್ ಡಂಪಿಂಗ್ ಎಲ್ಲ ತೆಗೆದಾಗ ಇವ್ರು ಒಬ್ಬೊಬ್ರು ಒಂದೊಂದ್ ಕಡೆ ಇದ್ದಾಗ ಇವ್ರು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಗೊತ್ತಾಗತ್ತೆ. ಇದು ಕಟ್ಟುಕತೆ ಒಂದು ಸೃಷ್ಟಿ ಮಾಡಿ ಇದರಲ್ಲಿ ಸಿಕ್ಸಿದ್ದಾರೆ ಅಂತ ಗೊತ್ತಾದಾಗ ಇವ್ರನ್ನ ಈ ಕೇಸಿಂದ ಸಂಪೂರ್ಣವಾಗಿ ಕೈ ಬಿಡಲಾಗತ್ತೆ. ಸೊ ಹಾಗಾಗಿ ಪೊಲೀಸ್ ವ್ಯವಸ್ಥೆ, ಪೊಲೀಸ್ ಕೂಡ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ, CID ಇನ್ವೆಸ್ಟಿಗೇಷನ್ ಮಾಡ್ತಾರೆ, CBI ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ಲಾ ಇನ್ವೆಸ್ಟಿಗೇಷನ್ ಅಲ್ಲೂ ಒಂದೇ ತರ ಬರುತ್ತೆ ಅನ್ನೋದಾದ್ರೆ ಹಂಗಾರೆ ಯಾರನ್ನ ಬಿಲೀವ್ ಮಾಡ್ತಾರೆ ಇವರು? ಆಯ್ತು ದಿನೇಶ್ ಸರ್ ಹೇಳಿ, ನೀವೇನೋ ಹೇಳ್ತಾ ಇದ್ದೀರಾ. ಏನ್ ಗೊತ್ತಾ ಮೇಡಮ್, ಈಗ ಇವರಿಗೆ ಹೇಳಿದ್ರಲ್ಲ ಸಾಕ್ಷಿ ಇಲ್ಲ, ಒಂದೇ ಸಾಕ್ಷಿ ಅಲ್ಲ, ಯಶೋಧ ಮಾತ್ರ ಹೇಳಿರುವಂತದ್ದಲ್ಲ. ಅಲ್ಲಿ ವರ್ಷ ಸಿಬಿಐ ಸ್ಟೇಟ್ಮೆಂಟ್ ಅಲ್ಲಿ ವರ್ಷನೂ ಕೂಡ ಹೇಳಿದ್ದಾರೆ. ಅಲ್ಲಿ 4 ಜನ ಇದ್ರು, ಕೈ ತಟ್ಟಿ ಕರೆದ್ರು. ಅದೇ ಕಾರಣದ ಮೇಲೆ ಅವ್ರ ಮೇಲೆ ರೀಇನ್ವೆಸ್ಟಿಗೇಷನ್, ಇದ್ರ ಮೇಲೆ ಆ ಕೇಸ್ ಮೇಲೆ ರೀಇನ್ವೆಸ್ಟಿಗೇಷನ್ ಮಾಡಿ ಅಂತ ಸಿಬಿಐ ಕೋರ್ಟ್ ಆದೇಶ ಮಾಡಿರುವಂತದ್ದು. ಒಂದೇದು 4 ಜನ ಯಾರು ಅಂತ ಹೇಳಿ, ಈಗ ನೀವ್ ಹೇಳಿದ್ರೆ 4 ಜನ ಇದ್ರು ಅಂತ ಹೇಳಿ, ನೀವ್ ಹೇಳಿ 4 ಜನ ಇದ್ರು ಅಂತ ಹೇಳಿದ್ರೆ ಯಾರು 4 ಜನ ಹೇಳಿ? ನೋಡಿದಿರಲ್ಲ, ನೀವು ನೋಡಿದೀನಿ ಅಂತ ಹೇಳ್ತಾ ಇದ್ರಲ್ಲ ಮಾಧ್ಯಮದ ಮುಂದೆ. ಅವ್ರು 4 ಜನ ಯಾರು ಅಂತ ಹೇಳಿ, ಯಾರಂತ ಹೇಳಿಲ್ಲ ಇವ್ರೆ ಅಂತ ಹೆಂಗ್ ಹೇಳ್ತಾರೆ? ಅದೆಲ್ಲ ಸೃಷ್ಟಿ ಕಥೆ ಅಲ್ವಾ? ಯಾಕೆ ಗಡಿಬಿಡಿ ಮಾಡ್ತೀರಿ? ಗಡಿಬಿಡಿ ಅಲ್ಲ, 4 ಜನ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರಲ್ಲ, ಯಾರು 4 ಜನ? ನಿಜವಾಗಿ ನೋಡಿದ್ರೆ ಅದನ್ನ ಹೇಳ್ತಿದ್ರಲ್ಲ. ತಡೀರಿ, ನಾನು ಕೊಡ್ತೀನಿ, ಕಾಪಿ ಕೊಡ್ತೀನಿ, ಯಾವ ಪೇಜ್ ಅಲ್ಲಿ ಇದೆ ಅಂತ ಹೇಳ್ತೀನಿ. ಒಂದಕ್ಕಾಗಿ ನೀವ್ ಯಾಕೆ ಗಡಿಬಿಡಿ ಯಾಕೆ ಮಾಡ್ತೀರಿ? ಗಡಿಬಿಡಿ ಅಲ್ಲ, ಸುಳ್ಳು ಮಾಧ್ಯಮ ಮುಂದೆ ಜನಗಳಿಗೆ ದಾರಿ ತಪ್ಪಿಸಬಾರ್ದು ಅಂತ ಹೇಳ್ತಾ ಇದ್ದೀನಿ. ಕೊಡ್ಲಿ ಬಿಡಿ, ಇವಾಗ ದಿನೇಶ್ ಅವರೇ ಹೇಳಿ. ಒಂದು ಯಶೋಧ ಅನ್ನುವಂತ ಸ್ಟೇಟ್ಮೆಂಟ್ ಇಂಥವರೇ ಇದ್ದಾರೆ ಅಂತ ಹೇಳಿದ್ದಾರೆ, ಒಂದನೇದಾಗಿ. ಎರಡನೇದಾಗಿ ವರ್ಷ ಅನ್ನೋ ಹುಡುಗಿ ಹೇಳಿದಾಳೆ, ನಾನು ಹೋಗ್ತಿರುವಾಗ ಕೈ ಚಪ್ಪಡಿ ತಟ್ಟಿ ಕರೆದ್ರು, ನಾನ್ ನೋಡ್ದೆ, ಆ ಕಡೆಯಿಂದ ಬಂದೆ ನಾನು, ಅಲ್ಲಿ 4 ಜನ ನಿಂತಿದ್ರು ಅಂತ ಹೇಳಿದ್ದಾರೆ. ಯಾರಂತ ಹೇಳಲಿಲ್ಲ, 4 ಜನ ನಿಂತಿದ್ರು ಅಂತ ಹೇಳಿದ್ದಾರೆ. ಅದೇ ಜನಾರ್ದನ ಏನು ವಾಚ್ಮ್ಯಾನ್ ಇದ್ದಾನೆ, ಪೊಲೀಸ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾನೆ, ಮಳೆ ಬರ್ತಾ ಉಂಟು, 4 ಜನ 2 ಬೈಕ್ ಅಲ್ಲಿ ಬಂದು ಇಲ್ಲಿ ನಿಂತಿದ್ದಾರೆ, ಯಾರಂತ ನೋಡಿದ ನಾನು, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ರು, ನಾನು ಅದನ್ನು ನೋಡಿದೀನಿ ಅಂತ ಹೇಳ್ತಾನೆ. ಈ 3 ಎವಿಡೆನ್ಸ್ ಇಟ್ಕೊಂಡು ಸಿಬಿಐ ಅಲ್ಲಿ ವಿಶೇಷ ನ್ಯಾಯಾಲಯ ಏನ್ ಹೇಳಿದೆ ಕೇಳಿದ್ರೆ, ಫರ್ದರ್ ಈ 3 ಜನರ ಮೇಲೆ ತನಿಖೆ ಸಮನ್ಸ್ ಜಾರಿ ಮಾಡ್ತದೆ. ಸಮನ್ಸ್ ಯಾರು ಮಲ್ಲಿಕ್ ಜೈನ್, ಧೀರಜ್ ಜೈನ್ ಮತ್ತೆ ಉದಯ್ ಜೈನ್ ಮೇಲೆ ಸಮನ್ಸ್ ಜಾರಿ ಮಾಡ್ತದೆ. ಸಮನ್ಸ್ ಜಾರಿ ಮಾಡಿದಾಗ ಇವ್ರೋಗಿ ಅದನ್ನ ಸ್ಕ್ವಾಶ್ ಮಾಡಿಸ್ಕೊಂಡ್ ಬರ್ತಾರೆ. ಅದು ಸರಿ ಇದೆ, ಸ್ಕ್ವಾಶ್ ಮಾಡಿಸ್ಕೊಂಡ್ರಲ್ಲಿ ಆರೋಪ ಇಲ್ಲ, ಯಾಕಂದ್ರೆ ಹಿಂದೆ ಎಲ್ಲ ತನಿಖೆ ಆಗಿದೆ ಅಂತ ಹೇಳ್ತಾರೆ, ಓಕೆ. ಆದ್ರೆ ತದನಂತರದ ಮತ್ತೆ ಚಂದಪ್ಪ ಗೌಡರ ಪಿಟಿಷನ್ ಮೇಲೆ ಅದೇ ಸಿಬಿಐ ಕೋರ್ಟ್ ಮರು ತನಿಖೆಗೆ ಆದೇಶ ಮಾಡ್ತದೆ. ಆ ಮರು ತನಿಖೆಯನ್ನು ಕೂಡ ಇದೇ 3 ಜನ ಹೋಗಿ ಕೋರ್ಟ್ ಅಲ್ಲಿ ಸ್ಕ್ವಾಶ್ ಮಾಡ್ಕೊಂಡು ಬರ್ತಾರೆ. ಅದರ ಅವಶ್ಯಕತೆ ಇವರಿಗೆ ಏನಿತ್ತು? ಅದನ್ನ ಮಲ್ಲಿಕ್ ಜೈನ್ ಮತ್ತೆ ಉದಯ್ ಜೈನ್, ಧೀರಜ್ ಜೈನ್ ಇವರೇ 3 ಜನ ಹೋಗಿ ಮರು ತನಿಖೆ ಯಾರ ಮೇಲೆ ಬೇಕಾದ್ರೂ ಆಗ್ಬೋದು, ಇವ್ರ ಮೇಲೆ ಆಗಲ್ಲ. ಯಾಕೆ ಇವ್ರು ಹೋಗಿ ಸ್ಕ್ವಾಶ್ ಮಾಡ್ಸ್ಕೊಂಡ್ ಬರ್ಬೇಕಿತ್ತು? ಡೌಟ್ ಪಡ್ತಿದ್ದೀರಿ ಅಷ್ಟೇ ಅಲ್ವಾ? ಅಂದ್ರೆ ಮರು ತನಿಖೆಗೆ ಹೇಳಿದ್ದಕ್ಕೆ ಇವ್ರು ಹೋಗ್ಬಿಟ್ಟು ಸ್ಟೇ ತಂದ್ಬಿಟ್ರು, ಹಂಗಾಗಿ ಇವ್ರ ಮೇಲೆ ಅನುಮಾನ ಜಾಸ್ತಿ ಆಗ್ತಿದೆ ಅಂತ ಹೇಳಿ ನೀವು ಅನಿಸಿಕೆ ಹೇಳ್ತಿದ್ದೀರಿ. ಅನುಮಾನ ನಾವು ಮಾಡಲ್ಲ.
ಅನುಮಾನ ಇವ್ರ ಮೇಲೆ ಬೇಡ, ಇವ್ರ ಮೇಲೆ ಅನುಮಾನ ತನಿಖೆ ಆಗ್ಲಿ ಅನ್ನೋದು. ತನಿಖೆ ನೀವ್ ಹೇಳಿದ್ದಲ್ಲ, CDR ಇದೆ, ಯಾವ್ದು ಸ್ಟೋರ್ ಲೊಕೇಶನ್ ಇದೆ, ಎಲ್ಲಿದೆ, ಯಾರ ಮನೆಯಲ್ಲಿದೆ, ಬಹುಶಃ ರುದ್ರಮುನಿ ಮನೆಯಲ್ಲೇ ಇರ್ಬೋದೇನೋ ಗೊತ್ತಿಲ್ಲ. ಯಾರು ತೀರ್ಪು ಕೊಟ್ಬಿಡ್ತಾ ಹಂಗಾರೆ ದಿನೇಶ್ ಅವರೇ? ಕೋರ್ಟ್ ಅಲ್ಲಿ ಎಲ್ಲಿದೆ ನಿಮ್ಗೆ? ಕೋರ್ಟ್ ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಎಲ್ಲಿದೆ? ಕೋರ್ಟ್ ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಎಲ್ಲಿದೆ? ಕೋರ್ಟ್ ಅಲ್ಲಿ CDR ಎಲ್ಲಿದೆ? ಯಾವ CDR ಕೋರ್ಟಿಗೆ ಇವ್ರು ಸಬ್ಮಿಟ್ ಮಾಡಿಲ್ಲ, ಯಾವ ಬ್ರೈನ್ ಮ್ಯಾಪಿಂಗ್ ಕೂಡ ಇವ್ರು ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ. ಹಂಗಾದ್ರೆ ಯಾಕೆ ಜಡ್ಜ್ಮೆಂಟ್ ಅಲ್ಲಿ ಹಿಂಗೆ ಯಾಕೆ ಬರೆದ್ರು ಅಂತ ಹೇಳಿ ನಾನು ಅವಾಗ್ಲೇ ಓದದ್ನಲ್ಲ, ಹಿಂಗೆ ಏನು ಸಬ್ಮಿಟ್ ಮಾಡ್ದಲೆ ಅಫಿಷಿಯಲ್ ಇದ್ದಾರೆ. ಅಫಿಷಿಯಲ್ ಅಂದ್ರೆ ಯಾರು? CBI ಬಂತು, CBI ಬಂತು, COD ಬಂತು, ತನಿಖಾಧಿಕಾರಿಗಳು ಬಂತು, ಅವರೆಲ್ಲ ಬಂತು. ಯಾರು ಒಬ್ರು ಡಾಕ್ಟರ್ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಮಾಡ್ಲಿಲ್ಲ, ಅಫಿಷಿಯಲ್ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಏನು ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ ಅಕ್ವಿಟಲ್ ಕಮಿಟಿ ಮುಖಾಂತರ. ಅಂದ್ರೆ ಇದೆಲ್ಲ ಲೂಸ್ ಫಾಲ್ಸ್ಗಳು. ಈ ಲೂಸ್ ಫಾಲ್ಸ್ಗಳು ಏನಂದ್ರೆ ಯಾರನ್ನೋ ರಕ್ಷಣೆ ಮಾಡ್ಲಿಕ್ಕೆ ಹೋದಾಗಿದೆ ಎಲ್ಲ. ದಿನೇಶ್ ಅವರೇ ನಾನು ಮತ್ತೆ ಅದನ್ನ ಕೇಳ್ತಾ ಇದ್ದೀನಿ. ದಿನೇಶ್ ಅವರೇ ನಾನು ಒಂದೇ ನಿಮಿಷ ಅದಕ್ಕೆ ಮತ್ತೆ ಕೇಳ್ತಾ ಇದ್ದೀನಿ. ಈಗ ಮರು ತನಿಖೆಗೆ ಹೋದಾಗ ಸ್ಟೇ ತಂದಿದ್ದು ನಿಮಗೆ ಅನುಮಾನಕ್ಕೆ ಕಾರಣವಾಯ್ತು, ಅಲ್ಲಿ ಬಲವಾದ ಸಾಕ್ಷ್ಯ ಇಲ್ಲ, ಬಟ್ ಅನುಮಾನಕ್ಕೆ ಕಾರಣವಾಯ್ತು. ಹಾಗೆ ತನಿಖಾಧಿಕಾರಿಗಳ ಲೂಪ್ ಹೋಲ್ಸ್ ಇರೋದು ಯಾರನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರನೇ ಲೂಪ್ ಹೋಲ್ ಆಗಿದೆ ಅನ್ನೋ ಅನುಮಾನ. ಇದಕ್ಕೂ ಕೂಡ ಇದು ಕರೆಕ್ಟ್ ಆಗಿ ಲೂಪ್ ಹೋಲ್ ಇರೋದೇ ಯಾರನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಇದಕ್ಕೂ ಸಾಕ್ಷ್ಯ ಇಲ್ಲ, ಅನುಮಾನದ ಮೇಲೆ ಹೇಳ್ತಿದ್ದೀರಿ ನೀವು. ಅಲ್ಲ, ಕೋರ್ಟಿಗೆ ಯಾವುದು ಇಲ್ಲಲ್ಲ. ನೀವು ಇಂಥ ಒಂದು ಪ್ರಕರಣದಲ್ಲಿ ನೋಡಿ, ಪೊಲೀಸ್ ಹೇಳ್ತಾರೆ ಸಂತೋಷ್ 2 ದಿನ ಮುಂಚೆ ತಿಂಗಳಲ್ಲಿ 2 ಸಲ ಅಲ್ಲಿ ಲಾಡ್ಜ್ ಬಂದು ಇದ್ದೋಗಿದ್ದಾನೆ ಅಂತೇಳಿ ಅವರು ವರದಿ ಮಾಡ್ತಾರೆ. ನಿಮ್ಮ ವಾದಕ್ಕೇನೆ ಸೂರ್ಯ ಮುಕುಂದ್ ಅವರು ಆಡ್ ಮಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ನಿಮ್ಮ ವಾದಕ್ಕೇನೆ ಸೂರ್ಯ ಮುಕುಂದ್ ಅವರು ಆಡ್ ಮಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಈಗ ಇದು ಪೇಜ್ ನಂಬರ್ ನಿಮ್ಮ ಹತ್ರ ಜಡ್ಜ್ಮೆಂಟ್ ಇರಬೇಕು. ಪೇಜ್ ನಂಬರ್ 50 ನೋಡಿ, ಪ್ಯಾರಾಗ್ರಾಫ್ ನಂಬರ್ 81. ಅದರಲ್ಲಿ ಇದನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಹೇಳ್ತಾರೆ, he also admitted that there is a bus stop opposite to Prakriti Chikitsalaya which is adjacent to the main road and a watchman would be present in the main gate and CCTV cameras is also installed in the main gate. PW25 deposed that he had taken the details of tower dump of various mobile numbers but he did not handed over the said details to his successor. ಸರಿ, He further ಯೋಗೇಶ್ ಕುಮಾರ್ he admitted he did not collected the CCTV footages installed in the main gate of Prakriti Chikitsalaya. Sari. He further admitted that he inquired one Ashrat who was a co-passenger travelled deceased on the day of her missing. ಹೌದು. ಅಂದ್ರೆ ಈ CDR ನ ತಗೊಂಡು ಟವರ್ ಡಂಪ್ ಹಾಕೊಂತೀನಿ, CCTV ಫುಟೇಜು ಇದೆ, ಅದು ಯಾವ್ದನ್ನು ನಾನು ಕಲೆಕ್ಟ್ ಮಾಡಿ ನೆಕ್ಸ್ಟ್ ಇವ್ರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಯೋಗೇಶ್ ಅವರು. ತನಿಖಾಧಿಕಾರಿ ಕೊಟ್ಟಿಲ್ಲ. ಇದರಲ್ಲಿರೋ ಅಂಶದ ಪ್ರಕಾರ ಯೋಗೇಶ್ ಕುಮಾರ್ ಅವರು CBIಗೆ ಹ್ಯಾಂಡ್ ಓವರ್ ಮಾಡಿಲ್ಲ, CBIಗೂ ಹ್ಯಾಂಡ್ ಓವರ್ ಮಾಡಿಲ್ಲ, ಅವರ ಮುಂದಿನ ತನಿಖಾಧಿಕಾರಿಗಳಿಗೂ ಕೊಟ್ಟಿಲ್ಲ. ಯಾಕೆ ಕೊಡ್ಲಿಲ್ಲ? ನ್ಯಾಯಾಲಯದಲ್ಲಿ ಅದು ಮಾರ್ಕ್ ಆಗ್ಬೇಕಾಗಿತ್ತಲ್ಲ. CDR ಡಂಪ್ ಆಗಿದ್ರೆ ಡಂಪ್ ತಗೊಂತೀರಾ, ಅದನ್ನ ಯಾಕೆ ನೀವು ಪಾರ್ಟ್ ಆಫ್ ದಿ ಚಾರ್ಜ್ ಶೀಟ್ ಮಾಡಲ್ಲ, ಪಾರ್ಟ್ ಆಫ್ ದಿ ಇದು ಇನ್ವೆಸ್ಟಿಗೇಷನ್ ಗೆ ಇದು ಈ ತರದ ಅನುಮಾನಗಳಿಗೆ ಮಹಾಬಲ ಶೆಟ್ರೇನೆ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ 6 ಗಂಟೆ ಸಮಯದಲ್ಲಿ ಊಟ ಮಾಡಿರಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲೂ ಕೆಲವೊಂದಷ್ಟು ಅಂದ್ರೆ ವರದಿಗೂ ಅಂದ್ರೆ ಪೋಸ್ಟ್ ಮಾರ್ಟಮ್ ಅದಾದ ನಂತರದಲ್ಲಿ ಬಂದ ವರದಿ, ಹಾಗೆ ಕೋರ್ಟ್ ಯಾವ ರೀತಿಯಾದ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ ಅದಕ್ಕೂ, ಹಾಗೆ ಇದೊಂದು ಮಿಸ್ಸಿಂಗ್ ಲಿಂಕ್ ಆಗಿ ಉಳಿದು ಬಿಡ್ತಲ್ಲ. ಈ 4 5 ಗಂಟೆ ಒಳಗೆ ಅತ್ಯಾಚಾರ ಹಾಗೆ ಕೊಲೆ ಆಗಿದ್ದೇ ನಿಜವಾದ್ರೆ 6 ಗಂಟೆ ಹೊತ್ತಿಗೆ ಹೆಂಗಪ್ಪ ಸತ್ತಿರೋ ಒಂದು ಹೆಣ್ಮಗಳು ಎದ್ದು ಬಂದು ಊಟ ಮಾಡ್ಲಿಕ್ಕಾಗತ್ತೆ, ಅತ್ಯಾಚಾರಕ್ಕೆ ಒಳಗಾದ ಹೆಣ್ಮಗಳು ಎದ್ದು ಬಂದು ಊಟ ಮಾಡ್ಲಿಕ್ಕಾಗತ್ತೆ? ಅದ್ರ ಬಗ್ಗೆ CBI ಕುಲಂಕುಷಗೆ ಒಂದು ರಿಪೋರ್ಟ್ ಕೊಟ್ಟಿದೆ. ಹಾಗೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿರೋರು, ಈ ಆದಮ್ ಮತ್ತು ರಶ್ಮಿ ಅವರದ್ದು 25 ಹಿಂದಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತೆಗೆದಾಗ ಎಲ್ಲಾ ರಿಪೋರ್ಟ್ ಅಲ್ಲಿ ಹೊಟ್ಟೆ ಫುಲ್ ಇದೆ. ಅವರ ರಿಪೋರ್ಟ್ ಅಲ್ಲಿ ಎಲ್ಲದರಲ್ಲಿ ಇದು ಜೋಡಿನಲ್ಲಿ ಇದೆ, ಹೊಟ್ಟೆಯಲ್ಲಿ ಇದೆ ಅಂತ ಬರ್ದಿದ್ದಾರೆ ಅವರು. ಇದ್ರ ಬಗ್ಗೆ CBI ಒಂದು ರಿಪೋರ್ಟ್ ಕೊಟ್ಟಿದೆ. ಇದ್ರ ಬಗ್ಗೆ ಅವ್ರ ಬಗ್ಗೆ ಎನ್ಕ್ವೈರಿ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗ್ಬೇಕು, ಅವ್ರೆಲ್ಲಾ ರಿಪೋರ್ಟ್ ಈ ತರ ಕೊಟ್ಟಿದಾರಂತ ಒಂದು. ಇನ್ನೊಂದು ಊಟ that was a misleading statement by our doctors who had done postmortem. ಇನ್ನೊಂದು ರುದ್ರಮುನಿ ಅವರು ಹೇಳಿದ್ರು ರೇಪ್ ಆಗಿಲ್ಲ ಅಂತ ಹೇಳಿದ್ರು. ರುದ್ರಮುನಿ ಇಸ್ ನಾಟ್ ದ ಅಥಾರಿಟಿ ಟು ಟೆಲ್ ರೇಪ್ ಆಗಿದಿಲ್ಲ, ಅದು ಕೋರ್ಟ್ ಹೇಳ್ಬೇಕು. ರುದ್ರಮುನಿ ಅವರು ಖಾಲಿ ಅಸಾಲ್ಟ್ ಆಗಿದಿಲ್ಲ ಅಂತ ಮಾತ್ರ ಹೇಳ್ಬೇಕು ವಿನ ಅವರು ಅದ್ ಯಾಕೆ ಹೇಳಿದ್ರು ಅಂತ ಅದು ರುದ್ರಮುನಿ ಹತ್ರನೇ ಕೇಳ್ಬೇಕು. ಇದು ಇಂಥದೆಲ್ಲ ಸ್ಟೇಟ್ಮೆಂಟ್ ಬಂದ್ರಿಂದ ಮಿಸ್ಗೈಡ್ ಆಗಿದೆ ಎಲ್ಲ. ಮತ್ತೊಂದು ಪ್ರಕೃತಿ ಚಿಕಿತ್ಸಾಲಯ ಹತ್ರ CCTV ಇರ್ಲಿಲ್ಲ.
2012 ಅಲ್ಲಿ CCTV ಇರ್ಲೇ ಇಲ್ಲ ಅಲ್ಲಿ. ಬಟ್ ಯೋಗೇಶ್ ಕುಮಾರ್ ಅವರ ಸ್ಟೇಟ್ಮೆಂಟ್ ಈ ಅಲ್ಲ ಜಡ್ಜ್ಮೆಂಟ್ ಅಲ್ಲೇ ಇದೆ ಸರ್, ಜಡ್ಜ್ಮೆಂಟ್ ಅಲ್ಲೇನೆ ಯೋಗೇಶ್ ಕುಮಾರ್ ಅವರು ಅಲ್ಲ ಡಾಕ್ಟರ್ ಯಾಕೆ CCTV ಬಗ್ಗೆ ಮಾತಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ನೀವು ಡಾಕ್ಟರ್ CCTV ಬಗ್ಗೆ ಕಂಪ್ಲೀಟ್ ಮಾಡ್ಲಿ ಅಲ್ಲ, ಮಹಾಬಲೇಶ್ವರ ಕಂಪ್ಲೀಟ್ ಮಾಡ್ಲಿ. ನಾನು ಸ್ಪಾಟಿಗೆ ಹೋಗಿದ್ದೇನೆ, ನಾನು ಕ್ರೈಮ್ ಸೀನಿಗೆ ಹೋಗಿದ್ದೇನೆ. ಅಲ್ಲಿ ಈ ಯೋಗೇಶ್ ಕುಮಾರ್ ಅನ್ನೋರು ಮಿಸ್ಲೀಡ್ ಆಗಿದೆ. ಅದು ಇಟ್ಸ್ ಲೀಡಿಂಗ್ ಕ್ವಶನ್ ಕೇಳಿದ್ರು, CCTV ತೆಗ್ದಿದ್ದೀರಾ ಅಂತ. ಈ CCTV ತೆಗ್ದಂತ ಹೌದು ಅಂತ ಹೇಳಿಬಿಟ್ರು. ಅದಕ್ಕೆ DP ಅವರು ಪೂರಕವಾಗಿ ಪ್ರಶ್ನೆ ಕೇಳ್ಬೇಕಿತ್ತು, ಎಲ್ಲಿ CCTV ಅಂತ ಕೇಳ್ಬೇಕಿತ್ತು, ಅವ್ರು ಹೇಳಿಲ್ಲ. ನಾನೊಂದು 100-200 ಕೇಸಲ್ಲಿ ಕನ್ವಿಕ್ಷನ್ ಆಗಿದ್ದು ಆಸ್ ಎ ಪ್ರಾಸಿಕ್ಯೂಷನ್ ವಿಟ್ನೆಸ್. ನನಗೆ 2 ಮಿನಿಟ್ ಕೆಳಗಿಳಿಸಿದ್ದಾರೆ. DP ಅವರು ಒಬ್ಬ ಪ್ರಾಸಿಕ್ಯೂಟರ್ ಖಾಲಿ 3-4 ಕ್ವಶನ್ ಕೇಳಿದ್ರೆ, ಆದ್ರೆ ಜಡ್ಜ್ ನನ್ನ ಹತ್ರ ಕೇಳಿದ್ರು ಕೆನ್ ಯು ವಾಲಂಟಿಯರ್ ಸಮಥಿಂಗ್ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದ್ದೇನೆ, ಇದು ಊಟದ ವಿಷಯ ನಾನು ಹೇಳಿದ್ದೇನೆ ಅವಾಗ. ಯಾಕಂತ ಹೇಳಿದ್ರೆ